ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ನನ್ನ ಹೊನ್ನಾವರ ಟ್ರಿಪ್ಪಿನ ಸಮಥಿಂಗ್ 4 ಇಲ್ಲ 5ನೇ ದಿನ ಇರ್ಬೋದು. 4 ಮತ್ತು 5ನೇ ದಿನ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ನಾನು. ಸ್ಪೆಷಲ್ ಮೂಮೆಂಟ್ ಸ್ಪೆಷಲ್ ಆಗೇ ಇತ್ತು, ಅದರಲ್ಲಿ ಈ ದೋಸೆ ಮೂಮೆಂಟ್ ಕೂಡ. ಯಾಕಂದರೆ ನನಗೆ ನೀರು ದೋಸೆ ತುಂಬಾ ಇಷ್ಟ. ಯಾಕಂದರೆ ಆ ಟೈಮಿಗೆ ನಾನು ತಿನ್ನೋ ಟೈಮಿಗೆ ಅದು ನನಗೆ ಹಿಡಿಸ್ತಿರ್ಲಿಲ್ಲ. ಯಾವಾಗ ಅದು ನನಗೆ ಸಿಗೋದು ಬಂದಾಯಿತು ಅದ್ರ ಮೇಲೆ ಕ್ರೇವಿಂಗ್ಸ್ ತುಂಬಾ ಬೆಳೀತು. ಎಷ್ಟು ಅಂದರೆ ಲಿಟ್ರಲಿ ನಾನು ಎಲ್ಲಿ ಹೋದರೂ ನೀರು ದೋಸೆ ಹುಡುಕಿದ್ದೀನಿ. ಎಲ್ಲೇ ಹೋಗ್ಲಿ ನಾನು ನೀರು ದೋಸೆ ಹುಡುಕಿದ್ದೀನಿ. ಎಲ್ಲರಿಗೂ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಕಟ್ ದೋಸೆ ಹಿಡಿಸುತ್ತೆ. ನನಗೆ ನೀರು ದೋಸೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ, ಅದು ಬೇರೆ ಪ್ರಾಬ್ಲಮ್ ಆಗಿದೆ ನನಗೆ. ಒಂದು ವೇಳೆ ನಾನು ಮಾಡೋಕ್ಕೆ ಬಂದಿದ್ದರೆ ನಾನು ಟೆನ್ಷನ್ ಮಾಡ್ಕೊಳ್ಳಲಾಗಿತ್ತು. ಸ್ಟಿಲ್ ಐ ಲವ್ ನೀರು ದೋಸೆ. ಸೊ ನಾನು ಬೆಳಗ್ಗೆ ಹಿಂದಿನ ದಿನವೇ ನಾನು ಅತ್ತೆಗೆ ಹೇಳಿದ್ದಕ್ಕೆ ಅತ್ತೆ ನಂಗೆ ನೀರು ದೋಸೆ ಮಾಡಿಕೊಟ್ಟಿದ್ರು. ಅದನ್ನು ತಿಂದಾದಮೇಲೆ ಅಕ್ಕನ ಮಗ ಬಂದಿದ್ದ, ಅವನ ಜೊತೆ ಸ್ವಲ್ಪ ಆಟ ಆಡಿದ್ವಿ. ನನ್ನ ಜೊತೆ ತುಂಬ ಆಟ ಆಡೋಲ್ಲ ಅವನು. ಹಂಗೆ ನೋಡೋಕೆ ಹೋದರೆ ನನ್ನನ್ನೇ ಆ್ಯಕ್ಚುಲಿ ತುಂಬ ನೋಡಿದ ನಾನು. ಅಂದರೆ ನನ್ನ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಆದರೆ ಅಷ್ಟು ಕನೆಕ್ಷನ್ ಮಾಡಿಲ್ಲ ಅವನು ನನ್ನ ಜೊತೆ. ದುಃಖಕರವಾದ ಸಂಗತಿ. ನನ್ನ ತಂಗಿನ 2-3 ಸಲ ನೋಡಿದ್ದಾನೆ. ಅವಳು ತುಂಬಾ ಇಷ್ಟ ಆಗಿದ್ದಾಳೆ ಅವನಿಗೆ. ಸೊ ಅವಳ ಜೊತೆ ಆಟ ಆಡ್ತಾ ಇದ್ದಿದ್ದು. ಯಾವಾಗಲೂ ಅವ್ನು ಚಾಕ್ಲೇಟ್ ಕೊಡು ಅಂತ ಹೇಳಿ ಎಲ್ಲರಿಗೆ ಸತಾಯಿಸ್ತಿದ್ದ. ಎಲ್ಲರೂ ಬೈತಾ ಇದ್ರು ಅವನಿಗೆ. ಬಟ್ ಈ ಸಲ ಅವನ ಹತ್ರನೇ ನನ್ನ ತಂಗಿ ಚಾಕ್ಲೇಟ್ ಕೊಡು, ನನಗೆ ಚಾಕ್ಲೇಟ್ ಕೊಡು ಅಂತ ಉಲ್ಟಾ ಸತಾಯಿಸ್ತಾ ಇದ್ದಾಳೆ ಅವನಿಗೆ. ಅವನು ಅದನ್ನು ಸುಮ್ಮನೆ ತಗೊಳ್ತಾ ಇದ್ದಾನೆ. ಅವಳು ಸತಾಯಿಸೋದು ನಾರ್ಮಲಾಗಿ, ಅವಳು ಸತಾಯಿಸೋದಾಗಲಿ ಇಲ್ಲ ಬೇರೆಯವ್ರು ಏನೇ ಮಾಡೋದು ಅವ್ನು ತೊಗೊಳೋದಿಲ್ಲ. ಬೈದು ಬಿಡ್ತಾನೆ, ಇಲ್ಲ ಹೊಡೆಯೋದೆಲ್ಲ ಮಾಡ್ತಾನೆ. ಬಟ್ ನನ್ನ ತಂಗಿ ಹೀಗೆ ಅವನಿಗೆ ಸತಾಯಿಸ್ಬೇಕಾದ್ರೆ ಸುಮ್ಮನೆ ಇದ್ದ ಅವನು. ಅದು ಸ್ವಲ್ಪ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದೆ. ನಾನು ವಿಡಿಯೋ ಮಾಡಿದ್ದಷ್ಟೇ. ನನ್ನನ್ನು ಕೊಡೋದಿಲ್ಲ ಅವನು. ಅಷ್ಟು ಸಿಟ್ಟಿದೆ ಅವನಿಗೆ ನನ್ನ ಮೇಲೆ. ಸಿಟ್ಟು ಅನ್ನೋದಕ್ಕಿಂತ ಕನೆಕ್ಷನ್ ಬಂದಿಲ್ಲ ಅಷ್ಟೇ. ಅವನಿಗೆ ಏನು ಅನಿಸುತ್ತೋ ನನ್ನ ನೋಡಿದ್ರೆ ವಿಚಿತ್ರವಾದ ಪ್ರಾಣಿ ಥರ ಕಾಣ್ತೀನಿ ನಾನು ಮೋಸ್ಟ್ಲಿ. ಬಟ್ ಅವಾಗ ಅವ್ನು ಮೂಡ್ ಸರಿ ಇದ್ದರೆ ಅವನೇ ಮಾತಾಡಿಸ್ತಾನೆ, ಅದು ಬೇರೆ. ಸೊ ಹೀಗೆ ಅವನಿಗೆ ಚಾಳಿಸ್ಬೇಕು ಅಂತ ಹೇಳಿ ಹೊರಗೆ ಬಂದ್ವಾ. ಹೊರಗಡೆ ಅಮ್ಮನ ಕಾಲ ಮೇಲೆ ಕೂತು ಅವನಿಗೆ ಚಾಳಿಸ್ಲಿಕ್ಕೆ ಟ್ರೈ ಮಾಡಿದ್ವಿ, ಅವಳಿಗೆ ಮುದ್ದು ಮಾಡ್ದಂಗೆ ಮಾಡಿ. ಆದರೆ ಅವ್ನ ರಿಯಾಕ್ಷನ್ ಬರಲಿಲ್ಲ. ಯಾಕಂದ್ರೆ ಅವನಿಗೆ ಅವ್ರ ಹತ್ರನೂ ಅಷ್ಟು ಕನೆಕ್ಷನ್ ಇಲ್ಲ. ಆದರೆ ನನ್ನ 2ನೇ ಅತ್ತೆ ತಂಗಿಗೆ ಸ್ವಲ್ಪ ಮುದ್ದು ಮಾಡಿದ ಕೂಡಲೇ ಅವನಿಗೆ ಫುಲ್ಲು ಉರಿದೋಗ್ತದೆ. ಅವನಿಗೆ ಬೇಡ, ಅವಳಿಗೆ ಮಾಡಬೇಡ, ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಕನ್ನಡದಲ್ಲಿ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಿರೋ ರೀಸನ್ ಏನು ಅಂದರೆ, ನಾವೆಲ್ಲ ಕೊಂಕಣಿಯಲ್ಲಿ ವಾಯ್ಸಸ್ ಇದೆ, ಇದು ಹಾಕೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಇನ್ನೊಂದು ರೀತಿ ಖುಷಿ ಇರುತ್ತೆ. ಸೊ ಅತ್ತೆ ಹೀಗೆ ಹಾಡು ಹೇಳ್ತಾ ಅವಳಿಗೆ ಮುದ್ದು ಮಾಡ್ತಾಯಿದ್ರೆ, ಮಾಡಬೇಡ ನಾನು ಬರ್ತೀನಿ, ಮಾಡಬೇಡ ಅಂತ ಅವ್ರನ್ನೇ ನೋಡ್ತಾ ಇದ್ದಾನೆ ಸಿಟ್ಟು ಮಾಡಿಕೊಂಡು, ತಂಗಿ ತಗೋ ಅಂತೇಳಿ. ಸೊ ನಾವು ಹೀಗೆ ಸ್ವಲ್ಪ ಬೆಳಗ್ಗೆ ಎದ್ಕೊಂಡು ಸ್ವಲ್ಪ ಹೀಗೆ ಟೈಮ್ ಪಾಸ್ ಮಾಡ್ತಾ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮನೆ ಚೆನ್ನಾಗಿ ಟೈಮ್ ಕಳೆದ್ವಿ. ಸೊ ಸಂಜೆ ಅಷ್ಟೊತ್ತಿಗೆ ಅವತ್ತಿನ ದಿನ 3ನೇ ದಿನ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಎಲ್ಲ ಹಬ್ಬನೂ ಮುಗ್ದಿತ್ತಲ್ಲ, ತುಳಸಿ ಪೂಜೆ ಎಲ್ಲ ಮುಗ್ದಿದ್ದಕ್ಕೆ ನಾವು ಸಂಜೆ ಟಿ ವಿ ನೋಡ್ತಾ ಇದ್ವಿ. ಟಿ ವಿ ಅಂದರೆ ಇವರು ಅಣ್ಣನ ಮನೆಯಲ್ಲಿ ನೆಟ್ವರ್ಕ್ ಸ್ವಲ್ಪ ಚೆನ್ನಾಗಿ ಬರೋದಕ್ಕೆ ಅಲ್ಲಿ ನಾವೆಲ್ಲರೂ ಕೂತಿದ್ವಿ. ಟಿ ವಿ ಅಲ್ಲಿ ಅವ್ರ ಜೊತೆ ಕುತ್ಕೊಂಡು ನೋಡ್ತಾ ಇದ್ವಿ. ಸೀರಿಯಲ್ಸ್ ಎಲ್ಲರೂ ನೋಡ್ತಾಯಿದ್ರು, ನಾನು ಮೊಬೈಲ್ ನೋಡ್ತಾ ಇದ್ದೆ. ಅಫ್ಕೋರ್ಸ್ ಮೊಬೈಲಲ್ಲಿ ಗೇಮ್ ಆಡ್ತಾಯಿದ್ದೆ. ಈ ಆ್ಯಂಗಲಲ್ಲಿ ಯಾಕೆ ತೆಗ್ದೆ ಅಂದರೆ, ಇವ್ರು 3 ಜನರದ್ದು ಈ ಆ್ಯಂಗಲ್ ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಈ ಆ್ಯಂಗಲಲ್ಲಿ ವೀಡಿಯೋ ತೆಗ್ದಿದ್ದೀನಿ. ಈವನ್ ಇದ್ರ ಫೋಟೋ ಕೂಡ ಇದೆ ನನ್ನ ಹತ್ರ. 5 ದಿನ ಟ್ರಿಪ್ಪಲ್ಲಿ ಈಗ ಆಲ್ರೆಡಿ 4 ದಿನ ಮುಗ್ದೋಯ್ತು. ಇದು 4ನೇ ದಿನದ ಸಂಜೆ ಆಗಿತ್ತು. ಅವ್ರ ಮನೇಲಿ ಟಿ ವಿ ನೋಡ್ತಾ ಇದ್ದದ್ದು. ಆ್ಯಂಡ್ 4ನೇ ದಿನವೇ ನನ್ನ ತಂಗಿ ವಾಪಸ್ ಹೋದ್ಲು. ಅವಳು ನಾವು 4ನೇ ದಿನದ ಸಂಜೆನೇ ಅವಳು ವಾಪಸ್ ಹೋದ್ಲು. ಅವಳಿಗೆ ಉಡುಪಿಲಿ 4 ದಿನದ ರಜೆ ಇತ್ತು. ಅಂದರೆ 5 ದಿನ ಅಂತ ಹೇಳಿ ಮುಂಚೆ ಕೇಳಿರ್ಬೋದು. ಬಟ್ 5ನೇ ದಿನ ಅವಳು ಜಾಯ್ನ್ ಆಗಬೇಕಿತ್ತು. ಹಂಗೆ ಲೆಕ್ಕದ ಪ್ರಕಾರ 4 ದಿನ ರಜೆ ಇತ್ತು. ಸೊ ಅವಳು ವಾಪಸ್ ಹೋದ್ಲು. ಆ್ಯಂಡ್ ಲಾಸ್ಟ್ ನಾನು ಹೊರಡೋ ದಿನ ಇದು. ನಾನು ಹೊರಡೋ ದಿನ ಮುಂಚೆ ಬೆಳಗ್ಗೆ ನಾನು ಸಂಜೆ ಹೊರಟಿದ್ದು. ಸಂಜೆ ಅಂದರೆ ಲಿಟ್ರಲಿ ರಾತ್ರಿ 6 ಗಂಟೆಗೆ ಹೊರಟಿದ್ದು ನಾನು ಸಂಜೆ. ಸೊ ಸಂಜೆ ಹೊರಡೋಕ್ಕೂ ಮುಂಚೆ ನಾನು ಅತ್ತೆ ಭಾಳ ವರ್ಷದ ಮೇಲೆ ನಾನು ನನ್ನ 2 ಅತ್ತೆಯರ ಜೊತೆ ಪೇಟೆಗೆ ಹೋಗಿದ್ದೆ. ಪೇಟೆಗೆ ಹೋದಲ್ಲಿ ಅತ್ತೆ ಮೊಬೈಲ್ ತೊಗೊಳ್ಬೇಕು ಅಂತ ಇದ್ರು. ಸೊ ಹೊಸ ಮೊಬೈಲ್ ತೊಗೊಂಡ್ರು ನಮ್ಮ ಅತ್ತೆ, ಪೋಕೋ ಫೋನ್ M6 5G. ಸೊ ಕಂಗ್ರ್ಯಾಚುಲೇಷನ್ ಟು ಮೈ ಸ್ವೀಟೆಸ್ಟ್ ಅತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಿ. ಆ್ಯಕ್ಚುಲಿ ನನ್ನ ಅಕ್ಕ ಕೂಡ ಫೋನ್ ತೊಗೊಂಡ್ಲು. ಇದೇ ವರ್ಷವೇ ಎಲ್ಲರೂ ಫೋನ್ ತೊಗೊಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ವರ್ಷ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿದೆ ಈ ಫೋನು. ಅಫೋರ್ಡೆಬಲ್ ಆಗಿ, ಜಾಸ್ತಿ ಸ್ಟೋರೇಜ್ ಆಗಿ, ತುಂಬ ಒಳ್ಳೆ ಕ್ಲೀನ್ ಕ್ಯಾಮ್ರಾ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿತ್ತು. ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾಯಿಲ್ಲ, ನಾವು ಫೋನ್ ತೊಗೊಂಡ್ರ ಬಗ್ಗೆ ಅಷ್ಟೇ ಹೇಳಿದ್ದು. ಸೊ ಮೊಬೈಲ್ನ ತೊಗೊಂಡು ಪರ್ಚೇಸ್ ಮಾಡಿ ನಾವು ನೆಕ್ಸ್ಟ್ ಪಲ್ಲಕ್ಕಿ ಬರೋದಿತ್ತು ನಮ್ಮ ಮನೆ ಹತ್ರ. ಆ್ಯಕ್ಚುಲಿ ನಾನು ಹೊರಡೋ ದಿನವೇ ಪಲ್ಲಕ್ಕಿ ಬರೋದಿತ್ತು. ಈ ವಿಡಿಯೋ ಎಂಡಿಗೆ ಗೊತ್ತಾಗುತ್ತೆ ನಿಮ್ಮದು. ಸೊ ಅದಕ್ಕೆ ಸ್ವಲ್ಪ
ಪ್ರಿಪ್ರೇಷನ್ಸ್ಗೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಸ್ವಲ್ಪ ಹಾಕಿ ಪೇಟೆ ಸುರಿದಾಡ್ತಾ ಪೇಟೆಗೆ ಅತ್ತೆ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಜೊತೆಗೆ ಪಾವ್ ಭಾಜಿ ಆ್ಯಂಡ್ ನಮ್ಮ ಎಲ್ಲರ ಫೇವ್ರೇಟ್ ನಮ್ಮ ಆಲ್ಮೋಸ್ಟ್ ಫ್ಯಾಮಿಲಿ ಫೇವ್ರೇಟ್ ದೂದ್ ಕೋಲ್ಡನ್ನು ಕುಡಿದು ಭಾಳ ವರ್ಷದ ಮೇಲೇ ಕುಡಿದೆ ನಾನು ಆ್ಯಕ್ಚುಲಿ ದೂದ್ ಕೋಲ್ಡನ್ನು ಕುಡಿದು ಅದೇ ಹೇಳಿದ್ನಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಳ್ತಾ ಸ್ವಲ್ಪ ಶಾಪಿಂಗ್ಸ್ ಮಾಡ್ತಾ ನಮ್ಮ ಫೇವ್ರೆಟ್ ಪ್ಲೇಸ್ ನಮ್ಮ ಫೇವ್ರೇಟ್ ಅನ್ನೋಕ್ಕಿಂತ ನನ್ನ ಫೇವ್ರೆಟ್ ಪ್ಲೇಸ್ ಈ ಪ್ಲೇಸಿಗೆ ನಾರ್ಮಲಾಗಿ ಹೋಗ್ಲಿಕ್ಕಾಗಲ್ಲ ನಾರ್ಮಲ್ ಡೇಸಲ್ಲಿ ಬಂದಾಗೆಲ್ಲ ಹೋಗೋಕ್ಕಾಗಿರಲಾಗಿತ್ತು ಬಟ್ ಈ ಸಲ ನಾವು ನಡ್ಕೊಂಡು ಹೋಗಿದ್ದಕ್ಕೆ ಇಲ್ಲಿಗೆ ಮುದ್ದಾಂ ಹೋದ್ವಿ ಮೀನು ನೋಡಿ ಮೀನು ತೊಗೊಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ಹಂಗಲ್ಲ ನೋಡೋಕೆ ಹೋಗಿದ್ದೆ ಆ್ಯಕ್ಚುಲಿ ಅದು ಎಷ್ಟು ದೊಡ್ಡ ಮಾರ್ಕೆಟ್ ಇತ್ತು ಅಂದರೆ ನಮ್ಮದು ಹೊನ್ನಾವರದ್ದು ತುಂಬಾ ಅದು ಆವತ್ತು ನಂದು ಶನಿವಾರ ದಿನ ಬಂದಿದ್ದು ನಾನು ಮೋಸ್ಟ್ಲಿ ಶನಿವಾರ ದಿನ ಅಲ್ಲಿ ಮಾರ್ಕೆಟ್ ತಾಗುತ್ತೇವೆ ಹಾಗೆ ಮೀನು ಕೂಡ ತಾಗುತ್ತೆ ಅದನ್ನು ನೋಡಿದ್ವಿ ತುಂಬ ಥರದ ಮೀನಿತ್ತು ನಾನು ವೀಡಿಯೋಸಿಗೆ ಬರಬೇಕಲ್ಲ ಏನಾದ್ರು ಕಾಂಟೆಂಟ್ ಬೇಕಲ್ಲ ಜೊತೆಗೆ ಅಫ್ಕೋರ್ಸ್ ಶರಾವತಿ ಇದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಇದನ್ನು ಶೂಟ್ ಮಾಡಲೇಬೇಕಲ್ಲ ನಾನು ಈ ಕಡೆಯಿಂದ ಅಲ್ಲಿ ಯಾವಾಗೂ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಶೂಟ್ ಮಾಡ್ತೀನಿ ನಾನು ಬಟ್ ಈ ಕಡೆಯಿಂದ ಶೂಟ್ ಮಾಡಲೇಬೇಕು ಈಗ ಝೂಮ್ ಮಾಡಿರೋದು ಗ್ರೀನ್ ಪಾರ್ಕ್ ಅದು ಅಲ್ಲೇ ಇರೋದು ಗ್ರೀನ್ ಪಾರ್ಕ್ ಅದಕ್ಕೆ ಹೇಳಿದ್ದು ನಾನು ಗ್ರೀನ್ ಪಾರ್ಕ್ ಚೆನ್ನಾಗಿದೆ ಅಂತ ಹಿಂದಿನ ವಿಡಿಯೋ ನೀವು ನೋಡಿದರೆ ಗೊತ್ತಾಗುತ್ತೆ ವ್ಯೂ ಚೆನ್ನಾಗಿದೆ ಬೆಳಗ್ಗೆ ಬಂದರೆ ವ್ಯೂ ಸಿಗುತ್ತೆ ರಾತ್ರಿ ಬಂದರೆ ಸ್ವಲ್ಪ ಒಳ್ಳೆ ಉಸಿರಾಟಕ್ಕೆ ಗಾಳಿ ಸಿಗುತ್ತೆ ಸೊ ಹೀಗೆ ಟೆಂಟ್ ಹಾಕಿ ಅಲ್ಲಲ್ಲಿ ಹೆಂಗಸರು ಮೀನು ಮಾರಾಟ ಮಾಡ್ತಾಯಿದ್ರು ಇಷ್ಟು ಥರದ ಮೀನಿತ್ತು ಅಂದರೆ ಲಿಟ್ರಲಿ 50 ರೂಪಾಯಿಂದ 2000 ತನಕದ್ದು ಮೀನುಗಳಿದ್ವು ಅಂದರೆ ನೀವು ಲೆಕ್ಕ ಹಾಕಿ ಅಲ್ಲಿ ಎಷ್ಟು ಮೀನಿತ್ತು ಯಾವ ಥರದ ಮೀನು ಇರ್ಬೋದು ಅಂತ ಹೇಳಿ ಎಲ್ಲನೂ ತಿರುಗಾಡಿ ನೋಡಲಿಕ್ಕಾಗಲ್ಲ ಸೊ ನಾವು ಎಲ್ಲ ಸುತ್ತಾಡಿಕೊಂಡು ನೋಡಿದ್ದಷ್ಟೇ ಸುತ್ತಾಡಿಕೊಂಡು ವಾಪಸ್ ಬಂದ್ವಿ ನಂದು ಆ್ಯಕ್ಚುಲಿ ಮನೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ಆರಾಮಿಲ್ಲದ ಕಾರಣ ನಾನು ವಾಪಸ್ ಬರಲೇಬೇಕಾಯ್ತು ನಾನು ಹೇಳಿದ್ನಲ್ಲ ಪಲ್ಲಕ್ಕಿ ಬರೋದಿತ್ತು ಅಂತ ಹೇಳಿ ನಂಗೆ ದಾರಿ ಮಧ್ಯೆ ಪಲ್ಲಕ್ಕಿ ಸಿಕ್ತು ನಾನು ಬರೋ ಟೈಮಿಗೆ ಪಲ್ಲಕ್ಕಿ ಬಂದಿತ್ತು ನಂಗೆ ಬಸ್ ಲೇಟ್ ಆಗುತ್ತೆ ಅಂತ ನಾನು ಪಲ್ಲಕ್ಕಿ ಕಾಯ್ಲಿಕ್ಕಾಗಲಿಲ್ಲ ಹಾಗಾಗಿ ಅಂದರೆ ಬಸ್ ಅಲ್ಲಿಂದ ನಂಗೆ ತೊಂದರೆ ಇಲ್ಲ 1 ತಾಸಿಗೆ ಬಂದು ಮುಟ್ತೀನಿ ಬಟ್ ರಾತ್ರಿ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಬೇಗ ಹೊರಟೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಪಲ್ಲಕ್ಕಿ ಸಿಕ್ತು ನನಗೆ ದಾರಿ ಮಧ್ಯೆ ಸೊ ಅವತ್ತಿನ ದಿನ ಹಂಗೆ ಮುಗೀತು ಸಂಜೆ ವಾಪಸ್ಸು 8 ಗಂಟೆ ಅಷ್ಟೊತ್ತಿಗೆ ಮನೆಗಿದ್ದೆ ನಾನು ಶಿರ್ಸಿಲಿದ್ದೆ 5 ದಿನ ನನ್ನ ಟ್ರಿಪ್ ಹೇಗೆ ಮುಗೀತು ಅಂತಲೇ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ರೀತಿ ಟ್ರಿಪ್ ಮುಗೀತು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ನಾನು ಯಾವಾಗಾದ್ರೂ ಟೈಮ್ ಸಿಕ್ಕರೆ ಮತ್ತೆ ನಾನು ಅಲ್ಲಿಗೆ ಹೋಗಿ ಅದೇ ಜನರ ಜೊತೆ ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತೀನಿ ಸೊ ತುಂಬಾ ಇಷ್ಟ ಆಯಿತು ಐ ಮಿಸ್ ಆಲ್ ಆಫ್ ದೆಮ್ ನಾನೆಲ್ಲರನ್ನೂ ಮಿಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ಉಡುಪಿಗೆ ಹೋದರೆ ಅಲ್ಲಿ ಅತ್ತೆ ಅಕ್ಕ ಅಕ್ಕನ ಮಗ ತಂಗಿ ಎಲ್ಲರೂ ಸಿಗ್ತಾರೆ ಬಟ್ ಉಳಿದವರು ಸಿಗೋದಿಲ್ಲಲ್ಲ ಒಂದೊಂದು ಕಡೆ ಒಬ್ಬರು ಇರಲ್ಲ ಬಟ್ ಈ ಸಲ ಎಲ್ಲರೂ ಒಂದೇ ಕಡೆ ಸಿಕ್ಕಿದ್ರು ಇಲ್ಲಿ ನಾನು ನನ್ನ ತಮ್ಮ ಮತ್ತು ಅಪ್ಪ ಅಮ್ಮನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಬಟ್ ಇವ್ರುಗಳು ಯಾವಾಗೂ ಸಿಗಲ್ಲಲ್ಲ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತೀನಿ ಏನು ಮಾಡೋದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಗೈಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಯಾವಾಗಲೂ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಗೈಸ್